ಸಿಎಂ ಕುರ್ಚಿ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿ ಇಕ್ಬಾಲ್ ಹುಸೇನ್ ಯತೀಂದ್ರ ಹೇಳಿಕೆ ಕೊಟ್ಟಿದ್ರಲ್ಲ, ಈ ವಿಚಾರವಾಗಿ ಕೂಡ ಕೈ ಶಾಸಕ ಮಾಗಡಿ ಬಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಇಕ್ಬಾಲ್ ಹುಸೇನ್ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿಎಂ ಬದಲಾವಣೆಯ ವಿಚಾರ, ಕುರ್ಚಿ ಕಾದಾಟದ ವಿಚಾರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಶಾಸಕ ಮಾಗಡಿ ಬಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಅವರ ಹೇಳಿಕೆ ಬಗ್ಗೆ ನೀವು ಅವರನ್ನು ಕೇಳಬೇಕು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಅವರೇನು ಹೊಸದಾಗಿ ಹೋಗ್ತಿಲ್ವಲ್ಲ ದೆಹಲಿಗೆ ಹೋಗೋದು ಬರೋದು ಸರ್ವೇ ಸಾಮಾನ್ಯ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ರಾಜ್ಯದ ಪ್ರಮುಖ ನಾಯಕ, ಹೈಕಮಾಂಡ್ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಹಳ ಮುಖ್ಯವಾಗಿ ಇಲಾಖೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ವಿಶೇಷವಾದಂಥ ಅರ್ಥವನ್ನ ಕಲ್ಪಿಸುವ ಅಗತ್ಯ ಇಲ್ಲ ಅನ್ನೋದಾಗಿ, ಹಾಗೆ ದಯಮಾಡಿ ಆಗಾಗ ಅವರು ದೆಹಲಿಗೆ ಹೋಗೋದು ಬರೋ ವಿಚಾರ ಇದೆಯಲ್ಲ ಅದನ್ನು ಬಿಟ್ಟು ಬಿಡಿ. ನಾಯಕತ್ವ ಬದಲಾವಣೆಯ ವಿಚಾರದ ಬಗ್ಗೆ ನಾವೇನು ಹೇಳೋದಕ್ಕೆ ಬರೋದಿಲ್ಲ. ಅದೇನೇ ಇದ್ರು ಹೈಕಮಾಂಡ್ ತೆಗೆದುಕೊಳ್ಬೇಕಾದ ನಿರ್ಧಾರ, ಹೈಕಮಾಂಡ್ನವರು ಅದನ್ನ ಹೇಳಬೇಕು. ವರಿಷ್ಠರು ಸರಿಯಾದ ಸಮಯವನ್ನ ನೋಡಿಕೊಂಡು ಸೂಕ್ತ ಸಮಯದಲ್ಲಿ ಆ ಬದಲಾವಣೆ ಆಗಬೇಕಾ ಬೇಡವಾ, ಏನು ಎತ್ತ ಎಲ್ಲವನ್ನ ನಿರ್ಧಾರ ಮಾಡ್ತಾರೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ದ್ವಂದ್ವ ಹೇಳಿಕೆ ಅಥವಾ ಕ್ರಾಂತಿ ಆಗತ್ತಾ ಇಲ್ವಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಈ ಒಂದು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಕೈಪಾಳ್ಯದಲ್ಲಿ ಆಗಾಗ ತೆರೆಮರೆಯಲ್ಲಿ ಗುಸುಗುಸು ಹೇಳಬೇಕಂದ್ರೆ ಮಾಧ್ಯಮದ ಮುಂದೆಯೂ ಕೂಡ ಕೇಳ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಾಲಕೃಷ್ಣ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರೋದು, ವಿಶೇಷವಾದ ಅರ್ಥ ಕಲ್ಪಿಸಬೇಡಿ, ದೆಹಲಿಗೆ ಹೋಗೋದು ಬರೋದು ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರ ಇಬ್ಬರನ್ನ ಕೇಳಬೇಕು. ಏನ್ ಸ್ಟೇಟ್ಮೆಂಟ್ ಇದ್ರು ಬೇರೆಯವ್ರನ್ನ ಯಾರನ್ನ ಕೇಳಕ್ ಹೋಗ್ಬೇಡಿ. ಆ ಕಡೆ ಯತೀಂದ್ರ ಅವ್ರನ್ನ ಕೇಳಿ, ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರನ್ನ ಕೇಳಿ. ಸರ್, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ಏನೋ ಹೊಸ್ತಾಗ ಹೋಯ್ತವ್ರು ಅವ್ರು, ಇವಾಗ ಹೋಯ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಅವರು ಒಬ್ರು ಲೀಡ್ರು, ರಾಜ್ಯದ ಲೀಡ್ರು, ನಾಯಕರು. ಅಲ್ಲಿ ಹೈಕಮಾಂಡ್ ರಾಜ್ಯದ ಮಂತ್ರಿ ಆಗಿದ್ದಾರೆ. ಅವ್ರ ಇಲಾಖೆ ಬಗ್ಗೆ ಚರ್ಚೆ ಮಾಡಕ್ಕೆ ಇಲ್ಲಿಗೆ ಹೋಯ್ತಾ ಇರ್ತಾರೆ. ಅದಕ್ಕೇನು ವಿಶೇಷವಾಗಿ ಅರ್ಥ ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ನಂತರ ಸಾಕಷ್ಟು ದಯಮಾಡಿ ಅದ್ರ ವಿಚಾರ ಬಿಡ್ಬಿಡಿ. ಇಕ್ಬಾಲ್ ಅವ್ರ ವಿಚಾರನು ಯತೀಂದ್ರ ಅವ್ರ ವಿಚಾರನು ಬಿಡ್ಬಿಡಿ, ಬೇರೆ ಏನಾದ್ರು ಕೇಳಿ. ಬಟ್ ಲೀಡರ್ಶಿಪ್ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಅದನ್ನ ನಾವು ನೀವು ಹೇಳಕ್ಕಾಯ್ತದ? ನೀವು